ಭಕ್ತಿ. ಭಗವಂತ ಪ್ರಹ್ಲಾದನಿಗೆ ಕೇಳ್ತಾನಂತೆ, ಏನಾದ್ರೂ ಕೇಳು, ನಿನ್ನ ಭಕ್ತಿಗೆ ಮೆಚ್ಚಿ ನೀನು ಏನ್ ಕೇಳಿದ್ರೂ ಕೊಡ್ತೀನಿ ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾರೆ, ಪ್ರಭು, ನಾನ್ ನಿನ್ನ ದಾಸ, ನಿನ್ನ ಸೇವಿಸೋದೇ ನನ್ನ ಕರ್ತವ್ಯ. ನಾನು ನಿನ್ನಲ್ಲಿ ಏನನ್ನೂ ಬೇಡೋದಿಲ್ಲ. ಯಾರು ಭಗವಂತನ ಹತ್ರ ಏನಾದರೂ ಬಯಸ್ತಾರೆ ಅವರು ನಿಜವಾಗ್ಲೂ ವ್ಯಾಪಾರಿಯಾಗಿರ್ತಾರೆ. ನೀವು ಅನ್ಕೊಳ್ಳಿ, ಪ್ರತಿ ವಾರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋ ಅಭ್ಯಾಸ ನಿಮಗೆ ಇರುತ್ತೆ ಅಂತ. ನೀವು ಅನ್ಕೊಳ್ತೀರಾ ನೀವೇ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ? ಖಂಡಿತ ಇಲ್ಲ. ಭಗವಂತನೇ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಳ್ತಾ ಇದ್ದಾನೆ. ನೀವು ದೇವಸ್ಥಾನಕ್ಕೆ ಹೋದಾಗ ಏನು ಭಗವಂತನ ಮುಂದೆ ಕೇಳ್ಕೋತೀರಾ ಅದು ಅಲ್ಪವಾಗಿರುತ್ತೆ. ಆದರೆ ಭಗವಂತ ತಾನಾಗಿ ಏನನ್ನ ಕೊಡ್ತಾನೆ ಅದು ಮಹಾನ್ ಆಗಿರುತ್ತೆ. ಅಲ್ಪ ಪ್ರಸಾದಕ್ಕೋಸ್ಕರ ಮಹಾಪ್ರಸಾದನ ಕಳ್ಕೋತೀರ. ಭಜನೆ, ಪ್ರೀತಿ, ಅವನ ಸೇವೆ, ಅವನ ಮಂತ್ರ ಜಪಿಸೋದು, ಭಗವಂತನ ಆಲೋಚನೆಯಲ್ಲಿ ಮುಳುಗೋದು ಎಲ್ಲವೂ ಕೂಡ ಭಕ್ತಿಯ ಮಾರ್ಗಗಳೇ ಆಗಿರುತ್ತೆ.